ವೀಕ್ಷಕರೇ, ಈ ರಾಜಕೀಯ ಅನ್ನೋದೇ ಹಾಗೆ. ಇಲ್ಲಿ ಯಾವಾಗ ಬೇಕಾದರೂ ಯಾರಿಗೆ ಬೇಕಾದರೂ ಗಲಾಟೆ ಬರ್ಬೋದು. ಯಾರ್ಯಾರ ನಡುವೆ ಬೇಕಾದರೂ ವೈಮನಸ್ಸು ಸ್ಟಾರ್ಟ್ ಆಗ್ಬಿಡ್ಬೋದು. ಯಾರ್ಯಾರ ನಡುವೆ ಬೇಕಾದರೂ ವಿರೋಧ ಸ್ಟಾರ್ಟ್ ಆಗ್ಬಿಡ್ಬೋದು. ಹೀಗೆ ದಿನಾನೂ ಕೂಡ ಬದಲಾಗ್ತಾನೆ ಇರುತ್ತೆ. ಪ್ರತಿ ಕ್ಷಣನೂ ಕೂಡ ರಾಜಕಾರಣಿಗಳು ತಮ್ಮ ಮೂಗಿನ ನೇರಕ್ಕೇನೆ ಮಾತಾಡ್ತಾ ಇರ್ತಾರೆ. ಈಗ ಕೂಡ ಕರ್ನಾಟಕದಲ್ಲಿ ಕೇವಲ ಆಡಳಿತ ಪಕ್ಷದಲ್ಲಿ, ಕೇವಲ ಕೈಮನೆಯಲ್ಲಿ, ಕೇವಲ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಗಲಾಟೆ ಇದೆಯಾ ಕೇಳಿದ್ರೆ ಖಂಡಿತ ಹಾಗಲ್ಲ. ವಿರೋಧ ಪಕ್ಷ ಬಿಜೆಪಿಯಲ್ಲೂ ಕೂಡ ಅಂಥದ್ದೇ ವೈಮನಸ್ಸುಗಳಿದ್ದಾವೆ, ಅಂಥದ್ದೇ ಜಗಳಗಳಿದ್ದಾವೆ, ಅಂಥದ್ದೇ ಗಲಾಟೆಗಳು, ಒಳಗೊಂದೊಳಗೆ ಮುಸುಕಿನ ಗುದ್ದಾಟ ಇವೆಲ್ಲವೂ ಕೂಡ ನಡೀತಾನೇ ಇರ್ತವೆ. ಆಡಳಿತ ಪಕ್ಷದಲ್ಲಿ ಇದೆಲ್ಲದೂ ಕೂಡ ಬಹಳ ಸಹಜ. ಕಾರಣ ಏನಂತಂದ್ರೆ ಅಧಿಕಾರಕ್ಕೋಸ್ಕರ ಸದಾ ಹಪಹಪಿ ನಡೀತಾನೆ ಇರುತ್ತೆ. ನಾನು ಕುರ್ಚಿ ಏರಬೇಕು, ನಾನೂ ಕೂಡ ಏರಬೇಕು. ಹೀಗೆ ಬೇರೆ ಬೇರೆ ರೀತಿಯಾದ ತಂತ್ರಗಾರಿಕೆಗಳು ನಡೀತಾ ಇರ್ತವೆ. ಹಾಗಾದ್ರೆ ಆಡಳಿತ ಪಕ್ಷದಲ್ಲಿ ಈ ರೀತಿ ಗಲಾಟೆ ಗೊಂದಲ ಇದೆಲ್ಲವನ್ನೂ ಕೂಡ ಸದಾ ನೋಡ್ಕೊಂಡು ಬಂದಿರ್ತೀರಿ ನೀವು. ಕಳೆದ 1 ವರ್ಷದಿಂದನೂ ಕೂಡ ಸಿಎಂ ಇವತ್ತು ಬದಲಾಗ್ತಾರೆ, ನಾಳೆ ಬದಲಾಗ್ತಾರೆ, ನಾಡಿದ್ದು ಬದಲಾಗ್ತಾರೆ, ಇಂಥ ಮಾತುಗಳನ್ನು ಕೇಳ್ಕೊಂಡೇ ಬಂದಿದ್ದೀರಿ. ಆದರೆ ದೇಶದ ಬಹುದೊಡ್ಡ ಪಕ್ಷ ಭಾರತೀಯ ಜನತಾ ಪಾರ್ಟಿಯಲ್ಲೂ ಕೂಡ ಇಂಥದ್ದೇ ಮುಸುಕಿನ ಗುದ್ದಾಟಗಳು ನಡೀತಾ ಇದ್ದಾವೆ. ವಿಜಯೇಂದ್ರ ಅವರನ್ನ ಅಧ್ಯಕ್ಷರಾಗಿ ಒಪ್ಕೊಳ್ಳೋದಕ್ಕೇನೆ ಒಂದಷ್ಟು ಪಡೆ ಸಿದ್ಧ ಇಲ್ಲ. ವಿಜಯೇಂದ್ರ ಅವರನ್ನ ಅಧ್ಯಕ್ಷರಾಗಿ ಯಾವಾಗ ಆಯ್ಕೆ ಮಾಡಿದ್ರಲ್ಲ, 2.5 ವರ್ಷದ ಹಿಂದೆ, ಆ ಸಂದರ್ಭದಲ್ಲಿ ಬಹಳಷ್ಟು ವೈಮನಸ್ಸುಗಳು ಹರಿದಾಡಿದವು. ಕೇಂದ್ರ ನಾಯಕರವರೆಗೂ ಹೋಗಿ ಅಥವಾ ಡೆಲ್ಲಿ ಮಟ್ಟಕ್ಕೂ ಕೂಡ ಹೋಗಿ ಅಸಮಾಧಾನವನ್ನು ಹೊರಹಾಕಿ ಬಂದರು. ಅಸಮಾಧಾನಿತರಲ್ಲಿ ಯಾರ್ಯಾರಿದ್ರು ಅಂತ ನೋಡೋದಾದ್ರೆ ನಮ್ಮ ಮಹದೇವಪುರದ ಅರವಿಂದ್ ಲಿಂಬಾವಳಿ ಅವರಿದ್ರು, ಬಿ.ಪಿ. ಹರೀಶ್ ಅವರಿದ್ರು, ಕುಮಾರ್ ಬಂಗಾರಪ್ಪ ಇದ್ರು, ಶಾಸಕ ಯತ್ನಾಳ್ ಅವರಿದ್ರು, ಮತ್ತೆ ಶಿವಮೊಗ್ಗದ ಪ್ರಮುಖ ನಾಯಕ ಕೆ.ಎಸ್. ಈಶ್ವರಪ್ಪ ಇದ್ರು, ಕುಮಾರ್ ಬಂಗಾರಪ್ಪ ಇದ್ರು. ಇಂಥ ಹಲವಾರು ನಾಯಕರು ವಿಜಯೇಂದ್ರ ಅವರ ಬದಲಾವಣೆ ಮಾಡಲೇಬೇಕು ಅನ್ನುವ ಪಟ್ಟನ್ನ ಹಿಡಿದಿದ್ರು. ಆದರೆ ಕೇಂದ್ರ ಮಟ್ಟದಲ್ಲಿ ಯಾವಾಗ ಮುಜುಗರ ಸ್ಟಾರ್ಟ್ ಆಯ್ತಲ್ಲ, ಯತ್ನಾಳ್ ಅವರು ವಿಜಯೇಂದ್ರ ಅವರ ವಿರುದ್ಧ, ಯಡಿಯೂರಪ್ಪ ಅವರ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡಿದ್ದು, ಅಪ್ಪ ಮಕ್ಕಳ ರಾಜ್ಯ ಅಂತ. ಅವರು ಅಧಿಕಾರದಾಗಿದ್ದಾಗೂ ಬಿಡಲಿಲ್ಲ, ಅಧಿಕಾರದಿಂದ ಇಳಿದ ಮೇಲೂ ಬಿಡಲಿಲ್ಲ. ಯಾವಾಗ ಆ ರೀತಿ ಮಾತಾಡಿದ್ರು ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವ ಕೆಲಸ ಆಯಿತು. 6 ವರ್ಷಗಳ ಕಾಲ ಯತ್ನಾಳ್ ಪಕ್ಷದಿಂದ ಹೊರ ಹೋಗ್ತಾರೆ ಅನ್ನುವ ಘೋಷಣೆ ಹೊರಬಿತ್ತು ರಾಜ್ಯ ಬಿಜೆಪಿ ಅಧ್ಯಕ್ಷರಿಂದ. ಅಂದರೆ ಕೇಂದ್ರದ ಸೂಚನೆ ಮೇರೆಗೆ ಇದೆಲ್ಲದೂ ಕೂಡ ಆಗಿದ್ದು. ಇನ್ನು ಅದಕ್ಕಿಂತ ಸ್ವಲ್ಪ ಹಿಂದೆ ನೋಡೋದಾದ್ರೆ ಈಶ್ವರಪ್ಪ ಅವರನ್ನು ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಿದರು. ಕಾರಣ ಏನು ಅಂತಂದ್ರೆ ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ ಅವರಿಗೆ ಟಿಕೆಟ್ ಸಿಗಲಿಲ್ಲ. MP ಎಲೆಕ್ಷನ್ನಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟ್ಗೆ ಅವ್ರು ನಿಲ್ಲಬೇಕು ಅಂತ ಬಹಳ ಆಸಕ್ತಿಯನ್ನು ಇಟ್ಕೊಂಡಿದ್ರು. ಈಶ್ವರಪ್ಪ ಅವರೇ ನಿಲ್ಲಬೇಕು ಅಂತ ಇದ್ರು. ಒಂದು ವೇಳೆ ಸಿಕ್ಕಿಲ್ಲ ಅಂತ ಆದ ಪಕ್ಷದಲ್ಲಿ ಶಿವಮೊಗ್ಗಕ್ಕೆ ಕೊಡಿ ಟಿಕೆಟ್ ಅಂತ ಕೇಳಿದ್ರು. ಅದಾದ ನಂತರ ಹಾವೇರಿ ಕ್ಷೇತ್ರದಲ್ಲಾದರೂ ಟಿಕೆಟ್ ಕೊಡಿ ಅಂತ ಕೇಳಿದ್ರು. ಅಲ್ಲೂ ಕೂಡ ಬಿಜೆಪಿ ಟಿಕೆಟ್ ಅನ್ನು ಕೊಡಲಿಲ್ಲ. ಹಾಗಾಗಿ ಅವರು ಕೂಡ ವಾಚಾಮಗೋಚರವಾಗಿ ಪಕ್ಷವನ್ನು ಯಾವಾಗ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಯಾವಾಗ ತೆಗಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಆವಾಗ ಅವ್ರನ್ನೂ ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಅದಾದ ನಂತರ ಈಶ್ವರಪ್ಪ ಅವರು ತಾವೇ ಸ್ವತಃ ಶಿವಮೊಗ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಳ್ತಾರೆ. ಒಂದು ಕಡೆ ಯಡಿಯೂರಪ್ಪ ಅವರ ಸುಪುತ್ರ ರಾಘವೇಂದ್ರ ಅವರು, ಇನ್ನೊಂದು ಕಡೆ ಕೆ.ಎಸ್. ಈಶ್ವರಪ್ಪ, ಇನ್ನೊಂದು ಕಡೆ ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ನಿಂದ. ಇದೆಲ್ಲ ಆದ ನಂತರ ಪಕ್ಷದಲ್ಲಿ ವೈಮನಸ್ಸು ಸರಿ ಆಯ್ತಾ ಕೇಳಿದರೆ ಖಂಡಿತ ಆಗಿಲ್ಲ. ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ ನಂತರವೂ ಕೂಡ ಯಡಿಯೂರಪ್ಪ ಅವರ ಕುಟುಂಬದ ಮೇಲೆ ವಾಗ್ದಾಳಿಯನ್ನು ಸತತವಾಗಿ ಮುಂದುವರೆಸಿದರು. ಹಾಗಾದ್ರೆ ಯತ್ನಾಳ್ಗೆ ಯಡಿಯೂರಪ್ಪ ಅವರ ಮೇಲೆ ಯಾಕೆ ಸಿಕ್ತು? ಅದಕ್ಕೂ ಕೂಡ ಒಂದಿಷ್ಟು ಕಾರಣ ಇದೆ. ಯತ್ನಾಳ್ ಈ ಹಿಂದೆನೆ ಕೇಂದ್ರ ಸಚಿವರಾದಂಥವ್ರು, ಬಹಳ ಅನುಭವಿ ನಾಯಕ ಕೂಡ ಹೌದು. ನೇರವಾಗಿ ಮಾತಾಡ್ತಾರೆ ಕೆಲವಷ್ಟು ವಿಚಾರಗಳನ್ನು, ಯಾವುದೇ ಫಿಲ್ಟರ್ ಇಲ್ಲ ಯತ್ನಾಳ್ ಅವರ ಬಾಯಿಗೆ. ಯಡಿಯೂರಪ್ಪ ಮತ್ತೆ ಅವರ ಪುತ್ರ ಅಂತಂದ್ರೆ ಅಪ್ಪ ಮಕ್ಕಳ ಪಕ್ಷ, ಅದು ಅಪ್ಪ ಮಕ್ಕಳು ಏನು ಬೇಕೋ ಡಿಸೈಡ್ ಮಾಡ್ತಾರೋ ಅದಾಗುತ್ತೆ ಆ ಪಕ್ಷದಲ್ಲಿ. ಹಂಗಾಗಿನೇ ಎಳಸು ವಿಜಯೇಂದ್ರ ಅವರನ್ನ ಪಕ್ಷದ ಅಧ್ಯಕ್ಷರಾಗಿ ಮಾಡಬಾರ್ದು ಅನ್ನೋದು ಇವರ ಬಹಳ ಪ್ರಮುಖವಾದ ಬೇಡಿಕೆ ಆಗಿತ್ತು. ಸೊ ಈಗ ಯತ್ನಾಳ್ ಅವರಿಗೂ ಒಂಥರ ಎಲ್ಲೂ ನೆಲೆ ಇಲ್ಲ ಅನ್ನಂಗಾಗಿದೆ. ಯತ್ನಾಳ್ ಈಗ ಕಾಂಗ್ರೆಸ್ಗೆ ಬರಕ್ಕೆ ಸಾಧ್ಯ ಇಲ್ಲ. ಆ ರೀತಿ ತೀವ್ರ
ಹಿಂದುತ್ವವಾದಿ ಅನಿಸ್ಕೊಂಡು ಕಾಂಗ್ರೆಸ್ ಐಡಿಯಾಲಜಿಯನ್ನು, JDS ಐಡಿಯಾಲಜಿಯನ್ನು, AAP ಐಡಿಯಾಲಜಿಯನ್ನು ಒಪ್ಕೊಳ್ಳೋದಕ್ಕೆ ಯತ್ನಾಳ್ ಅವರು ಕೂಡ ತಯಾರಿಲ್ಲ. ಸೊ ಹಾಗಾದ್ರೆ ಏನು ಮಾಡಬೇಕು? BJP ಅಧ್ಯಕ್ಷರು ಹೊಸಬರಾಗಿ ಆಯ್ಕೆ ಆಗಿದ್ದಾರೆ. ನಿತಿನ್ ನಬೀನ್ ಅವರು ಒಂದೂವರೆ ತಿಂಗಳಾಯಿತು ಆಯ್ಕೆಯಾಗಿ. ಅದಕ್ಕಿಂತ ಹಿಂದೆ JP ನಡ್ಡಾ ಅವರಿದ್ದರು. ನಡ್ಡಾ ಅವರ ಅವಧಿಯಲ್ಲೇ ಇವರೆಲ್ಲರೂ ಕೂಡ ಉಚ್ಚಾಟನೆ ಆಗಿತ್ತು. ಈಗ ನಿತಿನ್ ನಬೀನ್ ಒಂದು ಹೊಸ ಚಾಲೆಂಜನ್ನು ಕೊಟ್ಟಿದ್ದಾರೆ ರಾಜ್ಯ ನಾಯಕರಿಗೆ. ಈ ರಾಜ್ಯ ಪ್ರವಾಸ ಕೂಡ ಮಾಡ್ತಾರಂತೆ ನಿತಿನ್ ನಬೀನ್. ಅದರ ನಡುವೆ ಎಲ್ಲೆಲ್ಲಿ ವೀಕ್ ಇದೆಯಲ್ಲ ಪಕ್ಷದ ವಿರುದ್ಧನೇ, ತಮ್ಮದೇ ಸ್ವಪಕ್ಷದ ವಿರುದ್ಧ ಯಾರ್ಯಾರು ಅಸಮಾಧಾನಗೊಂಡಿದ್ದಾರಲ್ಲ ಅವ್ರನ್ನೆಲ್ಲರನ್ನೂ ಕೂಡ ಸಮಾಧಾನ ಪಡಿಸಬೇಕು ಅನ್ನೋ ಮಾತನ್ನ ರಾಜ್ಯ ಅಧ್ಯಕ್ಷರಿಗೆ ಹೇಳಿದಾರಂತೆ. ನಮ್ಮಲ್ಲಿ ಅಸಮಾಧಾನಿತರ ಪಟ್ಟಿನೇ ಇದೆ. ಈ BJPಯಲ್ಲೇ ನೋಡೋದಾದ್ರೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಈ ಅಸಮಾಧಾನಿತರ ಸಂಖ್ಯೆ ಬಹಳಷ್ಟಿದೆ. ಈ ಹಿಂದಿನ ಅವಧಿಗೆ ಅಧ್ಯಕ್ಷರಾಗಿದ್ದಂಥ ನಳಿನ್ ಕುಮಾರ್ ಕಟೀಲ್ ಕೂಡ ಒಂದು ಹಂತಕ್ಕೆ ಪಕ್ಷದ ಮೇಲೆ ಬೇಸರವನ್ನ ಮಾಡಿಕೊಂಡಿದ್ದಾರೆ. ಪಕ್ಷದ ಯಾವುದೇ ಕಾರ್ಯಕ್ರಮಗಳಲ್ಲಿ ಅವರು ಕಾಣಿಸ್ಕೊಳ್ತಾ ಇಲ್ಲ. ಇನ್ನೊಂದು ಕಡೆ ಪ್ರತಾಪ್ ಸಿಂಹ ಅವ್ರಿಗೂ ಕೂಡ ಕಳೆದ ಬಾರಿ ಟಿಕೆಟ್ ಸಿಕ್ಕಿಲ್ಲ. ಮೈಸೂರು ಒಡೆಯರ್ ಫ್ಯಾಮಿಲಿಗೆ ಅಲ್ಲಿ ಟಿಕೆಟನ್ನು ಕೊಟ್ಟಿರೋದ್ರಿಂದ ಪ್ರತಾಪ್ ಸಿಂಹ ಅವರನ್ನು ಒಂದು ಕಡೆಗೆ ಹಿನ್ನೆಲೆಗೆ ಸರಿಸ್ದಂಗಾಯಿತು. ಪ್ರತಾಪ್ ಸಿಂಹ ಅವರು ಈಗ ಸದ್ಯಕ್ಕೆ ಮಾತಾಡ್ತಾರೆ, ಆದರೆ ಪಕ್ಷದಲ್ಲಿ ಯಾವುದೇ ಹುದ್ದೆ ಇಲ್ಲ. ಅಧಿಕಾರ MP ಆಗಿ 2 ಬಾರಿ ಆಯ್ಕೆ ಆದಂಥವ್ರು, ಈಗ MP ಸ್ಥಾನ ಕೂಡ ಇಲ್ಲ. ಅಲ್ಲಿ ಒಡೆಯರ್ ಫ್ಯಾಮಿಲಿಗೆ MP ಸ್ಥಾನ ಹೋಗಿದ್ರಿಂದ ಪ್ರತಾಪ್ ಸಿಂಹ ಕೂಡ ಪಕ್ಷದ ಮೇಲೆ ಅಸಮಾಧಾನಗೊಂಡಿದ್ದಾರೆ ಅನ್ನೋದು ಒಂದಿಷ್ಟು ಮಾಹಿತಿ. ಇನ್ನು CT ರವಿ ಅವರಿಗೇನೋ ಪರಿಷತ್ತಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಿದ್ರು, ಹಾಗಾಗಿ CT ರವಿ ಅವರು ಸದ್ಯಕ್ಕೆ ತಟಸ್ಥವಾಗಿದ್ದಾರೆ. ಮತ್ತು ಕುಮಾರ ಬಂಗಾರಪ್ಪ, BP ಹರೀಶ್ ಇವರೆಲ್ಲರನ್ನೂ ಕೂಡ ಸಮಾಧಾನ ಪಡಿಸಬೇಕು. ಅದಕ್ಕಿಂತ ಮುಖ್ಯವಾಗಿ ಯತ್ನಾಳ್ ಮತ್ತು ಈಶ್ವರಪ್ಪ ಅವರನ್ನ ಮತ್ತೆ ಪಕ್ಷಕ್ಕೆ ಸೇರಿಸ್ಕೊಳ್ತಾರೆ. ಮುಂಬರುವ ಹಲವಾರು ಚುನಾವಣೆಗಳು ಈಗ ನಮ್ಮ ಮುಂದಿದ್ದಾವೆ. 4-5 ಚುನಾವಣೆಗಳು, BBMPಯಿಂದ ಹಿಡಿದು ಗ್ರಾಮ ಪಂಚಾಯತಿಯಿಂದ ಹಿಡಿದು ಮಹಾನಗರ ಪಾಲಿಕೆಗಳು, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ ಎಲ್ಲ ಚುನಾವಣೆಗಳು ಬರ್ತಾ ಇರೋ ಹೊತ್ತಿನಲ್ಲಿ ಪಕ್ಷವನ್ನು ಮತ್ತಷ್ಟು ಬಲಿಷ್ಠ ಮಾಡಬೇಕು. ಒಂದು ಕಡೆ ಈ BBMP ಚುನಾವಣೆಯಲ್ಲಿ ಮೈತ್ರಿ ಜೊತೆ ಹೋಗ್ತಾರೋ ಇಲ್ವೋ ಅನ್ನೋದು ಕೂಡ ಗೊಂದಲದಲ್ಲೇ ಇದೆ. ದೇವೇಗೌಡರು ಕೊಟ್ಟಂತ ಹೇಳಿಕೆ ಆ ಗೊಂದಲಕ್ಕೆ ಮತ್ತಷ್ಟು ಪುಷ್ಟಿಯನ್ನು ನೀಡುತ್ತೆ. ಇನ್ನೊಂದು ಕಡೆ ಪಕ್ಷದಲ್ಲೇ ಅಸಮಾಧಾನಗಳು ಯಾರ್ಯಾರು ಇದಾರಲ್ಲ, ಅಸಮಾಧಾನಿತರು, ಇವರೆಲ್ಲರೂ ಕೂಡ ಸರಿದಾರಿಗೆ ತರಬೇಕು. ವಿಜಯೇಂದ್ರ ಅವರು ಮತ್ತೆ ಮುಂದುವರಿಬೇಕು ಅಂತಂದ್ರೆ ಎಲ್ಲರನ್ನೂ ಕೂಡ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗಬೇಕು, ಮತ್ತೆ ಪಕ್ಷವನ್ನು ಮತ್ತಷ್ಟು ಗಟ್ಟಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡಿದಾರಂತೆ. ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ನಬೀನ್ ಕೂಡ ಅದೇ ಸಲಹೆಯನ್ನ ವಿಜಯೇಂದ್ರ ಅವರಿಗೆ ರವಾನೆ ಮಾಡಿದ್ದಾರೆ ಅನ್ನೋದು ಮಾಹಿತಿ. ವಿಜಯೇಂದ್ರ ಅವರು ಇತ್ತೀಚೆಗೆ ದೆಹಲಿಗೆ ಹೋಗಿ ಅವರಿಗೆ ಶುಭವನ್ನು ಕೂಡ ಕೋರ್ ಬಂದರು, ರಾಷ್ಟ್ರೀಯ ಅಧ್ಯಕ್ಷರಿಗೆ, ಹೊಸದಾಗಿ ಆಯ್ಕೆಯಾದಂಥ ನಿತಿನ್ ನಬೀನ್ ಅವರಿಗೆ. ಸೊ ಆ ಸಂದರ್ಭದಲ್ಲಿ ಯಾರ್ಯಾರು ಅಸಮಾಧಾನಿತಗೊಂಡಿದ್ದಾರೆ ಅವರನ್ನ ತಮ್ಮ ತೆಕ್ಕೆಗೆ ತಗೋಬೇಕು ಅಂತ. ಹಾಗಾದ್ರೆ ಈ ಯತ್ನಾಳ್ ಮತ್ತೆ ಈಶ್ವರಪ್ಪ ವಿಜೇಂದ್ರ ಮಾತು ಕೇಳ್ತಾರಾ? ಅದು ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಆದರೆ ಅವ್ರಿಗೆ ಆಪ್ಷನ್ ಇಲ್ಲ ಈಗ ಸದ್ಯಕ್ಕೆ. ಇಬ್ರು ನಾಯಕರಿಗೂ ಕೂಡ ಹೋದಲ್ಲಿ ಬಂದಲ್ಲಿ ಎಷ್ಟೋ ಜನ ಸೇರ್ಬೋದು, ಮುಂದಿನ ಎಲೆಕ್ಷನ್ ಅಲ್ಲಿ ಗೆಲ್ತೀವೋ ಇಲ್ಲೋ ಅನ್ನೋದು ಅವ್ರಿಗೂ ಕೂಡ ಗೊತ್ತಿಲ್ಲ. ಯಾಕೆಂದ್ರೆ ಪಕ್ಷ ಅನ್ನುವ ದೊಡ್ಡ ಬೇಸನ್ನು ಇಟ್ಕೊಂಡೇ ಹೋಗ್ಬೇಕಾಗತ್ತೆ. ಎಂಥ ದೊಡ್ಡ ನಾಯಕನಾದ್ರೂ ಕೂಡ ಪಕ್ಷ ಬೆನ್ನಿಗಿಲ್ಲ ಅಂತಂದ್ರೆ ಎಂಥ ದೊಡ್ಡ ದೊಡ್ಡ ನಾಯಕರೇ ಈ ಹಿಂದೆ ಮಣ್ಣು ಮುಕ್ಕಿ ಹೋಗಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಹಾಗಾಗಿ ಅವರಿಗೂ ಅನಿವಾರ್ಯ, ಇವರಿಗೂ ಅನಿವಾರ್ಯ ಅನ್ನೋ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ವ್ಯವಸ್ಥೆ ಇದೆ. ಯತ್ನಾಳ್ ಅವರಿಗೂ ಕೂಡ ಪಕ್ಷ ಅನಿವಾರ್ಯ, ಪಕ್ಷಕ್ಕೂ ಕೂಡ ಯತ್ನಾಳ್ ಅನಿವಾರ್ಯ. ಈಶ್ವರಪ್ಪ ಮತ್ತೆ ಕಾಂತೇಶ್ ಅವರಿಗೂ ಕೂಡ ಪಕ್ಷ ಅನಿವಾರ್ಯ, ಪಕ್ಷಕ್ಕೂ ಕೂಡ ಅವ್ರು ಬೇಕಾಗಿದೆ. ಆದರೆ ಒಂದು ವೇಳೆ ಸೇರಿಸ್ಕೊಂಡಿದ್ದೇ ಆದಲ್ಲಿ ಮತ್ತೆ ವಿಜಯೇಂದ್ರ ಅವರ ಅಡಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಾದಂಥ ಅಥವಾ ಒಂದು ರೀತಿಯಲ್ಲಿ ಸರಿದಾರಿಯಲ್ಲೇ ಹೋಗ್ಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಏನು ಮತ್ತೆ ಸೇರಿಸ್ಕೊಂಡು ಮತ್ತೆ ಇದೇ ರೀತಿ ಮಾಡಿದ್ರೆ ಅಥವಾ ಬೇಕಾಬಿಟ್ಟಿ ಮಾತನಾಡಿದ್ರೆ ಖಂಡಿತ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಅದು ವಿರೋಧ ಪಕ್ಷಕ್ಕೂ ಕೂಡ ಆಹಾರ ಆಗತ್ತೆ. ಆ ನಿಟ್ಟಿನಲ್ಲಿ ಆ ರೀತಿ ಆಗದೇ ಇರುವಂತೆ ಸರಿಯ ದಾರಿಯಲ್ಲಿ ಹೋಗುವಂತೆ ನೋಡ್ಕೋಬೇಕು ಅನ್ನುವ ಸೂಚನೆಯನ್ನ ಕೇಂದ್ರ ಅಧ್ಯಕ್ಷರು ಕೊಟ್ಟಿರುವ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಅವರು ಈ ಒಂದು ಪ್ರಯತ್ನಕ್ಕೆ ಕೈ ಹಾಕಿದಾರಂತೆ. ಅದು ಕೂಡ ಯಡಿಯೂರಪ್ಪ ಅವರ ತಂತ್ರಗಾರಿಕೆಯ ಮೂಲಕವೇ. ಅಂದ್ರೆ ಇವರೆಲ್ಲರೂ ಕೂಡ ಸೇರಿಸ್ಕೊಳ್ಳೋಣ, ಆದರೆ ಎಷ್ಟು ಬೇಕೋ ಅಷ್ಟು ಮಾನ್ಯತೆಯನ್ನ ಕೊಡೋಣ ಅನ್ನೋ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡಿದಾರಂತೆ. ಸೊ ಏನಾಗುತ್ತೆ ನೋಡೋಣ. ರಾಜಕೀಯದಲ್ಲಿ ಯಾವುದೂ ಶಾಶ್ವತ ಅಲ್ಲ, ಇದೇ ಆಗ್ಬಿಡುತ್ತೆ ಇದೇ ಹೋಗ್ಬಿಡುತ್ತೆ ಅಂತ ಹೇಳಕ್ಕಾಗಲ್ಲ. ಸದ್ಯಕ್ಕಂತೂ ರಾಜ್ಯ ರಾಜಕಾರಣದಲ್ಲಿ ಆ ರೀತಿಯ ಒಂದು ಟಾಕ್ ಇದೆ. ಯತ್ನಾಳ್ ಮತ್ತೆ ಈಶ್ವರಪ್ಪ ಇಬ್ರು ಕೂಡ ಮರಳಿ ಪಕ್ಷವನ್ನ ಸೇರ್ತಾರೆ, ಮರಳಿ ಪಕ್ಷದಲ್ಲಿ ಗುರುಸ್ಕೊಳ್ತಾರೆ ಅನ್ನುವ ಮಾತುಗಳು ಹರಿದಾಡ್ತಾ ಇದ್ದಾವೆ. ಈ ಬಗ್ಗೆ ನನಗೆ ತಿಳಿದಿರುವ ಮಾಹಿತಿ ಇಷ್ಟು. ನಿಮಗೂ ಕೂಡ ಹೆಚ್ಚಿನ ಮಾಹಿತಿ ಇದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೇನೇ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ. ಥ್ಯಾಂಕ್ ಯು.
ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.